ಭರತಖಂಡದಲ್ಲಿ ಹುಟ್ಟಿರುವ ದರ್ಶನಗಳಿಗೂ ಮಿಕ್ಕ ದರ್ಶನಗಳಿಗೂ ಕರ್ಮ ವಿಚಾರದಲ್ಲಿ ಒಂದು ಮುಖ್ಯವಾದ ಮತಭೇದ ಉಂಟು. ಮಾಡಿದ ಕರ್ಮಕ್ಕೆ ತಕ್ಕಂತೆ ಫಲವು ಆಗಲೇಬೇಕೆಂಬುದನ್ನು ಎಲ್ಲರೂ ಒಪ್ಪಿರುತ್ತಾರಾದರೂ ಈ ಫಲವು ಈ ಜನ್ಮದಲ್ಲಿ ಆಗದಿದ್ದರೆ ಮತ್ತೊಂದು ಜನ್ಮದಲ್ಲಿ ಆದರೂ ಆಗಿಯೇ ತೀರುವುದೆಂಬ ಅಭಿಪ್ರಾಯವು ನಮ್ಮ ದೇಶದ ಸಿದ್ಧಾಂತಗಳಲ್ಲಿ ಮಾತ್ರವೇ ಕಂಡು ಬರುತ್ತೆ. ಯಾಕೆ ಇಲ್ಲಪ್ಪ, ಅವ್ರು ಇದಪ್ಪ ಕ್ರಿಶ್ಚಿಯನ್ನಲ್ಲೂ ದಾನ ಮಾಡಿ ಹಗಲೊಬ್ಬ ಹೋಗ್ತಾರೆ, ಇದೆಪ್ಪ ಅವ್ರಿಗೆ ಪುಣ್ಯ ಪಾಪ ಒಪ್ತಾರಪ್ಪ. ಪುಣ್ಯ ಪಾಪ ಒಪ್ಪೋರೆಲ್ಲ ಜನ್ಮಾಂತ ಲೋಕ ಅಂತ ಒಪ್ತಾರಪ್ಪ. ಅಲ್ಲ, ಸಾಬ್ರನು ಸ್ವರ್ಗಲೋಕದಲ್ಲಿ ಕ್ಷತ್ರಿಯನಾಗಿ ಹುಟ್ಟಿ ವೈದಿಕ ಸಂಸ್ಕಾರದಿಂದ ಬೆಳೆದವನಾದ್ದರಿಂದ ಅವನಿಗೆ ಜನ್ಮಾಂತರದಲ್ಲಿ ನಂಬಿಕೆಯು ಸ್ವಾಭಾವಿಕವಾಗಿಯೇ ಉಂಟಾಗಿತ್ತು. ಆದರೆ ಬೌದ್ಧ ಮತದಲ್ಲಿ ಆತ್ಮನೊಬ್ಬನಿದ್ದಾನೆಂಬುದನ್ನು ಅಂಗೀಕರಿಸಿರುವುದಿಲ್ಲ. ಸಕಲವೂ ನಿರಾತ್ಮಕವಾಗಿರುವುದು. ನಮ್ಮ ಹೊರಗೆ ಕಾಣಿಸುವ ಪದಾರ್ಥಗಳಲ್ಲಾಗಲಿ ನಮ್ಮಲ್ಲಾಗಲಿ ಹೊರಗೆ ತೋರುವ ವಿಕಾರ ರಾಶಿಯನ್ನು ಬಿಟ್ಟು ಅದಕ್ಕೆ ಆಧಾರವಾಗಿರುವ ಸ್ಥಿರ ವಸ್ತುವೊಂದು ಇರುವುದೆಂಬುದೇ ಭ್ರಾಂತಿಯು ಎಂಬುದು ಈ ಮತದಲ್ಲಿ ಒಂದು ಬಹು ಮುಖ್ಯವಾದ ತತ್ವವಾಗಿರುತ್ತದೆ. ಹೀಗೆ ಇಟ್ಟುಕೊಂಡಿದ್ದರೂ ಭರತಖಂಡದ ಮಿಕ್ಕ ದರ್ಶನಗಳಂತೆ ಜನ್ಮಾಂತರವನ್ನೂ ಒಪ್ಪಿರುವುದು ಈ ಮತದಲ್ಲಿ ಒಂದು ವಿಶೇಷವಾಗಿರುತ್ತದೆ. ಬೌದ್ಧರಲ್ಲಿ ಅಲ್ಲ, ಶೂನ್ಯವಾಗಿ ಹೇಗೆ ಜನ್ಮಾಂತರ ಒಪ್ತಾರೆ? ನಿರಾತ್ಮವಾದಿಗಳು ಆತ್ಮನೇ ಇಲ್ಲ ಅಂತ ಹೇಳಿದ್ರು ಜನ್ಮಾಂತ ಹೆಂಗ್ ಹೇಳಕ್ಕಾಗತ್ತೆ ಅಲ್ವಾ? ನಿರಾತ್ಮವಾದಿಗೆ ಬರಲ್ಲಪ್ಪ. ಗುರುಳು ಲೋಕದಲ್ಲಿ ಜನರ ಶರೀರ ಬಲ, ಆರೋಗ್ಯ, ಬುದ್ಧಿ, ಐಶ್ವರ್ಯ ಮುಂತಾದವುಗಳು ಎಲ್ಲರಲ್ಲಿಯೂ ಒಂದೇ ಸಮನಾಗಿರುವುದಿಲ್ಲ. ತಾವು ತಾವು ಮಾಡಿದ ಕರ್ಮಗಳಿಗೆ ಫಲಗಳನ್ನು ಈ ಜನ್ಮದಲ್ಲಿಯೇ ಎಲ್ಲರೂ ಹೊಂದುವುದು ಕಂಡು ಬರುವುದಿಲ್ಲ. ಹೀಗಿರುವ ಜನರ ಸ್ಥಿತಿಯ ವೈಚಿತ್ರ್ಯವನ್ನು, ಕರ್ಮದ ಫಲದ ನಿಯಮವನ್ನು ತೃಪ್ತಿಕರವಾಗಿ ಬಿಡಿಸಿ ಹೇಳಬೇಕಾದರೆ ಲೋಕಾಂತರ ಗತಿಯನ್ನು, ಜನ್ಮಾಂತರವಾದವನ್ನು ಇಟ್ಟುಕೊಳ್ಳಲೇಬೇಕಾಗುವುದೆಂಬುದು ಈ ದೇಶದ ಕರ್ಮವಾದಿಗಳಿಗೆಲ್ಲ ಸಮವಾಗಿರುವುದು. ಆದರೆ ಬೌದ್ಧ ಮತದಲ್ಲಿ ಕರ್ಮವನ್ನು ಮಾಡುವ ಆತ್ಮನೇ ಇಲ್ಲವಾದ ಮೇಲೆ ಅದರ ಫಲವನ್ನು ಅನುಭವಿಸುವುದಕ್ಕೆ ಲೋಕಾಂತರಕ್ಕೆ ಹೋಗುವವರು ಯಾರು, ದೇಹಾಂತರವನ್ನು ಪಡೆಯುವವರು ಯಾರು ಎಂಬ ಪ್ರಶ್ನೆಯು ಸಹಜವಾಗಿ ತಲೆದೋರುವುದಷ್ಟೇ. ಅದಕ್ಕೆ ಬೌದ್ಧರ ಉತ್ತರವು ಹೀಗಿರುವುದು: ರೂಪ, ವೇದನ, ವಿಜ್ಞಾನ, ಸಂಜ್ಞಾ, ಸಂಸ್ಕಾರ ಎಂಬ 5 ಸ್ಕಂಧಗಳ ಗುಂಪನ್ನೇ ನಾವು ಮನುಷ್ಯನೆಂದು ಕರೆಯುವೆವು. ಈ ಸ್ಕಂಧಗಳಲ್ಲಿ ಯಾವುದೊಂದೂ ನಿತ್ಯವಲ್ಲ. ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಮಾರ್ಪಡುತ್ತಲೇ ಇರುವುದು. ಇವುಗಳಲ್ಲಿ ಯಾವುದೊಂದೂ ಆತ್ಮನಲ್ಲ. ಇವುಗಳಿಗಿಂತ ಬೇರೆಯಾಗಿ ಆತ್ಮನೊಬ್ಬನು ಇಲ್ಲವೂ ಇಲ್ಲ. ಆದರೂ ಒಂದು ಪ್ರಾಣಿಯು ಸತ್ತ ಮಾತ್ರದಿಂದ ಅದರ ಕರ್ಮಗಳೆಲ್ಲವೂ ಅಲ್ಲಿಗೇ ತೀರುವುದಿಲ್ಲ. ಅವುಗಳ ಫಲವನ್ನು ಅನುಭವಿಸುವುದಕ್ಕೆ ತಕ್ಕ ಮತ್ತೊಂದು ಪ್ರಾಣಿಯು ಹುಟ್ಟುವುದು. ಒಂದು ದೀಪದಿಂದ ಮತ್ತೊಂದು ದೀಪವನ್ನು ಹಚ್ಚಿಕೊಂಡರೆ ಮೊದಲನೆಯ ದೀಪವು ಎರಡನೆಯ ದೀಪವಿರುವ ಸ್ಥಳಕ್ಕೇನೂ ದಾಟಿ ಬಂದಿರುವುದಿಲ್ಲ. ಒಂದು ಪದ್ಯವನ್ನು ಮತ್ತೊಬ್ಬರಿಂದ ನಾವು ಕಲಿತುಕೊಂಡರೆ ಆ ಪದ್ಯವು ಅವರಿಂದ ಹೊರಟು ನಮ್ಮ ಬಳಿಗೇನೂ ಬರುವುದಿಲ್ಲ. ಈ ದೃಷ್ಟಾಂತಗಳಲ್ಲಿ ಹೊಸ ದೀಪವು ಹಳೆಯ ದೀಪದ ಸಂಬಂಧದಿಂದ ಹುಟ್ಟಿರುವಂತೆಯೂ ಮತ್ತೊಬ್ಬರ ಉಪದೇಶದಿಂದ ನಮ್ಮಲ್ಲಿ ಪದ್ಯವು ತೋರಿರುವಂತೆಯೂ ಒಂದು ಸ್ಕಂದಗಳ ರಾಶಿಯು ನಾಶವಾಗುತ್ತಲೂ ಅದರ ಕರ್ಮದ ಫಲವಾಗಿ ಅದರಂತೆಯೇ ಇರುವ ಮತ್ತೊಂದು ಸ್ಕಂದ ರಾಶಿಯು ಯೋಗ್ಯ ಕಾಲದಲ್ಲಿ ಯೋಗ್ಯ ದೇಶದಲ್ಲಿ ಹುಟ್ಟಿ ತೋರುತ್ತದೆ. ಗೊತ್ತೋ? ನೀ ಹೇಳ್ತೇನೆ ಒಪ್ಕೋಬೇಕು. ಇದಕ್ಕೇನು ಆಧಾರ? ಇದೇ ಕರ್ಮ ವಿಪಾಕದ ಫಲವಾದ ಪುನರ್ಜನ್ಮವು. ಈಗ ಮತ್ತೊಂದು ಪ್ರಶ್ನೆಯು ಮುಂದಕ್ಕೆ ಬರುವುದು: ಒಂದೊಂದು ಸಲವೂ ಹೀಗೆ ಬೇರೆ ಬೇರೆಯ ಸ್ಕಂದಗಳ ಗುಂಪೇ ಹುಟ್ಟುವುದೆಂದ ಮೇಲೆ ಹಿಂದಿನ ಜನ್ಮದಲ್ಲಿ ಮಾಡಿದ್ದ ಪಾಪದ ಫಲವನ್ನು ಈ ಜನ್ಮದಲ್ಲಿ ಅನುಭವಿಸುತ್ತೇವೆಂಬ ನಂಬಿಕೆಗೇನು ಗತಿ? ಇದಕ್ಕೆ ಬೌದ್ಧರ ಉತ್ತರವೇನೆಂದರೆ, ಒಬ್ಬನು ಮತ್ತೊಬ್ಬನ ತೋಟದಲ್ಲಿ ಮಾವಿನ ಹಣ್ಣುಗಳನ್ನು ಕದಿಯುತ್ತಾನೆಂದು ಇಟ್ಟುಕೊಳ್ಳಿ.
ಆಗ ಅವನನ್ನು ಕಳ್ಳನೆಂದು ಹಿಡಿದು ಶಿಕ್ಷಿಸುತ್ತಾರೆ. ಆದರೆ ಅವನು ತೋಟದವನು ಬಿತ್ತಿದ ಹಣ್ಣನ್ನೇನೂ ನಾನು ಕದ್ದಿರುವುದಿಲ್ಲ, ನಾನು ನಿರಪರಾಧಿ ಎಂದು ವಾದಿಸಬಹುದೇ? ಕೂಡದು. ಪ್ರತ್ಯಕ್ಷ ವಿರುದ್ಧ. ಬೆಂಕಿ ಬಿಟ್ಟರೆ ಸುಡುತ್ತೆ ಇಟ್ಕೊಳ್ಳಿ ಅಂದ್ರೆ ಇಟ್ಕೊಳ್ದ, ಬೆಂಕಿ ಬಿಟ್ಟರೆ ಸುಟ್ಟೆ ಸುಡುತ್ತೆ. ನೀನು ಕದ್ದ ಹಣ್ಣುಗಳು ಅವನು ಹಾಕಿದ ಬೀಜದ ಫಲವೇ, ಆದ್ದರಿಂದ ನೀನು ಅಪರಾಧಿಯೇ ಎಂದು ತೀರ್ಪು ಕೊಡುತ್ತೇವಲ್ಲವೇ? ಇಲ್ಲಪ್ಪ, ಹಾಕಿ ಕೊಡದಪ್ಪ, ಅವನು ಹಾಕಿದ ಬೀಜ ಫಲವೇ. ಅಲ್ಲ, ಅವನು ಹೇಳ್ತಿರೋದು ಅವನು ಹಾಕಿರೋ ಹಣ್ಣನ್ನೇ ನಾನು ಕದ್ದಿಲ್ಲ ಅಂತ. ಅವನು ಹಾಕಿದ ಬೀಜ ಫಲ ಕದ್ದ ಅಂತ ಅರ್ಥನಾ? ಅಲ್ಲ ಗುರುಗಳೇ, ಅವನು ಹೇಳಿದ್ದು ಅವನು ಹಾಕಿರೋ ಹಣ್ಣನ್ನೇ ನಾನು ಕದ್ದಿಲ್ಲ ಅಂತ. ಹಾಗೆ ಯಾವ್ದು ಯಾವತ್ತು ಅದನ್ನ ನಾನು ಕದ್ದಿಲ್ಲ ಅಂತ ಅನ್ನೋ ಹಾಗಿಲ್ಲ ಅಂತ. ಓಹೋ, ಹಾಗೆ. ಇದರಂತೆ ಒಂದು ಸ್ಕಂಧಗಳ ಗುಂಪಾದ ನಾಮರೂಪವು ಮಾಡಿದ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳ ಫಲವಾಗಿ ಮತ್ತೊಂದು ನಾಮರೂಪವು ಹುಟ್ಟುತ್ತದೆ. ಆದ್ದರಿಂದ ಹಿಂದಿನ ಕರ್ಮದ ಫಲವು ಅದಕ್ಕೂ ಗಂಟು ಬಿದ್ದೇ ತೀರುವುದು. ಸ್ವಲ್ಪದರಲ್ಲಿ ಹೇಳಿದರೆ ಬೌದ್ಧರ ಕರ್ಮ ವಿಪಾಕವಾದವು ಇಷ್ಟರಲ್ಲಿ ಅಡಕವಾಗುವುದು. ಕರ್ಮವೆಂಬುದು ವೈದಿಕರು ಹೇಳುವಂತೆ ಶರೀರಕ್ಕಿಂತ ಬೇರೆಯಾಗಿರುವ ಜೀವನ ಕ್ರಿಯೆಯಲ್ಲ. ಜೈನರು ಹೇಳುವಂತೆ ಆತ್ಮನಿಗೆ ಅಂಟಿಕೊಂಡಿರುವ ಒಂದು ಬಗೆಯ ದ್ರವ್ಯವೂ ಅಲ್ಲ. ಪ್ರಪಂಚದಲ್ಲಿರುವ ಚೇತನಾಚೇತನ ವಸ್ತುಗಳಲ್ಲಿ ಕಾಣಬರುವ ವ್ಯಾಪಾರವೇ ಕರ್ಮವು. ಇಡೀ ಪ್ರಪಂಚವೇ ಹೇತು ಫಲಾತ್ಮಕವಾಗಿರುವುದು ಎಂದರೆ ಒಂದೊಂದು ಬಗೆಯ ಕರ್ಮಗಳ ಫಲವಾಗಿ ಒಂದೊಂದು ಮಾರ್ಪಾಡು ಎಲ್ಲೆಲ್ಲಿಯೂ ಆಗುತ್ತಲೇ ಇರುವುದು. ಹಿಂದಿನ ಕರ್ಮದ ಫಲವು ಈಗ ತೋರುವಂತೆ ಈಗಿನ ಕರ್ಮದ ಫಲವು ಮುಂದೆ ತೋರಿಯೇ ತೋರುವುದು. ಜಿಗಣಿಯ ಹುಳು ಗಿಡದ ಒಂದು ಎಲೆಯಿಂದ ಮತ್ತೊಂದು ಎಲೆಗೆ ದಾಟಿ ಹೋಗುವಂತೆ ಜೀವನು ಈ ಲೋಕವನ್ನೂ ಜನ್ಮವನ್ನೂ ಬಿಟ್ಟು ಲೋಕಾಂತರಕ್ಕೂ ಜನ್ಮಾಂತರಕ್ಕೂ ಹೋಗುವನೆಂಬ ಶಾಶ್ವತವಾದವೂ ತಪ್ಪು. ಪ್ರತಿಸಂಧಿ ವಿಜ್ಞಾನವೆಂಬ ಒಂದಾನೊಂದು ವಿಜ್ಞಾನವು ಸತ್ತವನ ಶರೀರದಿಂದ ಹೊಸದಾಗಿ ಹುಟ್ಟುವ ಮಗುವಿನೊಳಕ್ಕೆ ಬಂದು ಸೇರುವುದೆಂದು ಬೌದ್ಧರಲ್ಲಿಯೂ ಕೆಲವರು ಈಚೆಗೆ ಅಭಿಪ್ರಾಯಪಟ್ಟಿರುತ್ತಾರೆ. ಆದರೆ ವಿಜ್ಞಾನವು ಬರಿಯ ಮನಸ್ಥಿತಿಯಾದ ಒಂದು ಸ್ಕಂದವಾದ್ದರಿಂದ ಅದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಲಾರದು. ಈ ವಾದವು ಪಾಲಿ ಗ್ರಂಥಗಳಲ್ಲಿರುವ ಪ್ರಾಚೀನ ಬೌದ್ಧ ಮತಕ್ಕೆ ವಿರುದ್ಧವಾಗಿರುತ್ತದೆ. ಸ್ವರ್ಗ, ನರಕ, ದೇವಲೋಕ, ಅಸುರಲೋಕ, ಮನುಷ್ಯಲೋಕ, ತಿರ್ಯಕ್ ಪ್ರಾಣಿಗಳ ಲೋಕ, ಶ್ರಾವಕ, ಪ್ರತ್ಯೇಕ ಬುದ್ಧ, ಬೋಧಿಸತ್ವ, ಬುದ್ಧ ಇವೆಲ್ಲ ಕರ್ಮಫಲಗಳೆಂದು ಬೌದ್ಧರು ಹೇಳುತ್ತಾರಾದರೂ ಒಬ್ಬನೇ ಜೀವನು ಒಂದು ಕಡೆಯಿಂದ ಹೋಗಿ ಮತ್ತೊಂದು ಕಡೆಯಲ್ಲಿ ಈ ಫಲವನ್ನು ಅನುಭವಿಸುತ್ತಾನೆಂದು ಅವರು ನಂಬುವುದಿಲ್ಲ. ಶ್ರಾವಕ, ಪ್ರತ್ಯೇಕ ಬುದ್ಧ, ಬೋಧಿಸತ್ವ ಹೌದಾ? ಒಂದು ಕಡೆ ಹೆಚ್ಚೆಚ್ಚಾಗಿರ್ಬೇಕು. ನರಕಕ್ಕಿಂತ ದೇವಲೋಕ, ದೇವಲೋಕಕ್ಕಿಂತ ಹಸುಲೋಕ, ದೇವಲೋಕದ ಹಸುಲೋಕ ಆಗಲ್ಲ. ಮನುಷ್ಯಲೋಕದ ಮುಂದಕ್ಕೆ ಮನುಷ್ಯಲೋಕ, ತಿರುಗಿಲೋಕ, ಲೋಕ, ಲೋಕ ಆಮೇಲೆ ಶ್ರಾವಕ, ಪ್ರತ್ಯೇಕ ಬುದ್ಧ. ಏನೋ ಸಹೋದರ ಸಿದ್ಧ ಇದ್ದಾರೆ, ಭ್ರಾಂತ ಇದ್ದಾರೆ, ಹುಚ್ಚೋದು. ವ್ಯಾಖ್ಯಾನ ಅನೇಕ ಹೊಸ ಹೊಸ ಪದಗಳನ್ನು ಹುಟ್ಟಾಕ್ತಾರೆ. ಜನ ಬರು ಮಾಡೋದಕ್ಕೆ ಏನು ಇಲ್ಲಿ ಮಾಡಿದ್ದು ಇಲ್ಲಿಗೇ ತೀರಿತೆಂಬ ಉಚ್ಛೇದವಾದವೂ ತಪ್ಪು. ಕರ್ಮಕ್ಕೆ ಅನುಗುಣವಾಗಿ ಫಲವು ಇಲ್ಲಿಯೋ ಜನ್ಮಾಂತರದಲ್ಲಿಯೋ ಆಗಿಯೇ ತೀರುವುದು. ಮನುಷ್ಯನು ಸತ್ತು 5 ಸ್ಕಂದಗಳು ಒಂದನ್ನೊಂದು ಅಗಲಿದರೂ ಅವನ ಕರ್ಮವು ಮಾತ್ರ ಹಾಗೆಯೇ ಇರುತ್ತದೆ. ಇದರ ಫಲವಾಗಿ ಮತ್ತೊಂದು ಜನ್ಮದಲ್ಲಿ ಹುಟ್ಟುವ ಪ್ರಾಣಿಯಲ್ಲಿರುವ ಸ್ಕಂದಗಳೂ ಯಾವ ಪರಿಮಾಣದಲ್ಲಿಯೇ ಸೇರಿಕೊಂಡಿರಲಿ, ಅದರ ಸಾಧನವಾದ ಕರ್ಮವು ಮಾತ್ರ ಮೊದಲಿನ ಕರ್ಮಕ್ಕನುಗುಣವಾಗಿಯೇ ಇರುತ್ತದೆ. ಹೀಗೆ ನೋಡಿದರೆ ಸಂಸಾರವೆಲ್ಲ ಕರ್ಮದ ವಿಪಾಕವಾಗಿರುತ್ತದೆ ಎನ್ನಬಹುದು. ಬೌದ್ಧರ ಮತದಲ್ಲಿ ಅನಾತ್ಮವಾದವು ಬಹು ಮುಖ್ಯವಾದದ್ದು. ಅನಾತ್ಮವಾದವನ್ನು ತಿಳಿಯಬೇಕಾದರೆ 5 ಸ್ಕಂಧಗಳ ವಿಚಾರವನ್ನು ಚೆನ್ನಾಗಿ ತಿಳಿದುಕೊಳ್ಳುವುದು ಅತ್ಯವಶ್ಯವಾಗುವುದು. ಆದ್ದರಿಂದ ಸ್ಕಂಧಗಳ ವಿಚಾರವನ್ನು ಮತ್ತೊಮ್ಮೆ ವಿವರಿಸಿ ಹೇಳುವುದಕ್ಕೆ ಪ್ರಯತ್ನ ಮಾಡುವೆನು. 1. ಬೌದ್ಧ ಸಿದ್ಧಾಂತ ಬೇರೆ ಬೇರೆ ಗ್ರಂಥಗಳ ಆಧಾರದಿಂದ ಬರೆದದ್ದು. ಎಲ್ಲವೂ ಅನಿತ್ಯವು, ಎಲ್ಲವೂ ನಿರಾತ್ಮವು ಎಂಬೀ 2 ಸಿದ್ಧಾಂತಗಳು ಬೌದ್ಧ ಮತದಲ್ಲಿ ಬಹು ಮುಖ್ಯವಾಗಿವೆ.
ಯಾವುದೊಂದು ವಸ್ತುವು ತಾನು ಇದ್ದಂತೆ ಒಂದು ಕ್ಷಣವೂ ಇರುವುದೇ ಇಲ್ಲ. ಕ್ಷಣ ಕ್ಷಣಕ್ಕೂ ಪ್ರತಿಯೊಂದು ವಸ್ತುವು ಮಾರ್ಪಡುತ್ತಿರುವುದು. ಈ ಮಾರ್ಪಾಡಾಗುತ್ತಿರುವಾಗ ಮಾರ್ಪಾಡೆಲ್ಲ 2 ಕ್ಷಣಗಳವರೆಗಾದರೂ ಇದ್ದಂತೆ ಇದ್ದುಕೊಂಡಿರುವ ತಿರುಳೆಂಬುದು ಇಲ್ಲವೇ ಇಲ್ಲ. ತಮ್ಮೆದುರಿಗೆ ಪ್ರತಿಯೊಂದು ಒಂದು ಕ್ಷಣವೂ ಬಿಡುವಿಲ್ಲದೆ ಮಾರ್ಪಡುತ್ತಿದ್ದರೂ ಈ ಕ್ರಿಯಾಪ್ರವಾಹದಲ್ಲಿ ಸ್ಥಾಯಿಯಾದ ವಸ್ತುಗಳೂ ಇರುವವೆಂದು ಜನರು ನಂಬಿರುತ್ತಾರೆ. ಇದಕ್ಕಿಂತ ಭ್ರಾಂತಿಯು ಬೇರೊಂದಿಲ್ಲ ಎಂಬುದು ಬೌದ್ಧರ ಮತವು. ಒಟ್ಟು ಜಗತ್ತು ಶಾಶ್ವತವೋ ಅಲ್ಲವೋ? ಈ ಜಗತ್ತು ಹೇಗುಂಟಾಯಿತು ಎಂಬೀ ಪ್ರಶ್ನೆಗಳಿಗೆ ಬೌದ್ಧ ಮತದಲ್ಲಿ ಉತ್ತರವಿಲ್ಲ. ಇಂಥ ಪ್ರಶ್ನೆಗಳನ್ನು ಕೇಳುವುದು, ಇವಕ್ಕೆ ಉತ್ತರವನ್ನು ಹೇಳುವುದಕ್ಕೆ ಪ್ರಯತ್ನ ಮಾಡುವುದು ಅವಿವೇಕ, ನಿಷ್ಪ್ರಯೋಜನ ಎಂದು ಬೌದ್ಧರ ಭಾವನೆ. ಚರಾಚರ ರೂಪವಾದ ಈ ಜಗತ್ತು ಕರ್ಮದ ನಿಯಮಕ್ಕೊಳಪಟ್ಟು ಮಾರ್ಪಡುತ್ತಲೇ ಇರುವುದು ನಮಗೆ ಗೋಚರವಾಗಿದೆ. ಇದರಲ್ಲಿರುವ ಕಾರ್ಯಕಾರಣ ಭಾವನಿಯಮವನ್ನು ನಾವು ತಿಳಿದುಕೊಳ್ಳಲೂಬಹುದು, ತಿಳಿದುಕೊಂಡರೆ ಪ್ರಯೋಜನವೂ ಉಂಟು. ಇದನ್ನು ಬಿಟ್ಟು ಜಗತ್ತು ನಿತ್ಯವೂ ಅನಿತ್ಯವೂ ನಿತ್ಯಾನಿತ್ಯವೂ, ಜಗತ್ತು ಅನಂತವಾದದ್ದು ಅಂತವುಳ್ಳದ್ದು, ಒಂದು ಬಗೆಯಲ್ಲಿ ಶಾಂತವೂ ಒಂದು ಬಗೆಯಲ್ಲಿ ಅನಂತವೂ ಆದದ್ದು ಎಂದು ಮುಂತಾಗಿ ಕಲ್ಪಿಸುವುದು ವ್ಯರ್ಥ ಎಂದು ಬುದ್ಧನೇ ಹೇಳಿರುತ್ತಾನೆ. ಈ ಲೋಕದಲ್ಲಿರುವವರಲ್ಲಿ ಕೆಲವರು ಪುಣ್ಯವನ್ನು ಮಾಡಿ ದೇವಲೋಕಕ್ಕೆ ಹೋಗಬಹುದು, ಕೆಲವರು ಪಾಪವನ್ನು ಮಾಡಿ ನರಕಕ್ಕೂ ಹೋಗಬಹುದು. ಆದರೆ ಯಾವ ಲೋಕವೇ ಆಗಲಿ, ಯಾವ ಬಗೆಯದೇ ಆಗಲಿ ಶಾಶ್ವತವಲ್ಲ. ಅದು ಯಾವಾಗಲೂ ಮಾರ್ಪಡುತ್ತಲೇ ಇದ್ದು ಕೊನೆಗೆ ಆಯಾ ಕರ್ಮಫಲದ ಅವಧಿಯು ಮುಗಿಯುತ್ತಲೂ ನಾಶವಾಗಿ ಬಿಡುತ್ತದೆ. ಕರ್ಮದ ನಿಯಮದಿಂದ ಇಡೀ ಜಗತ್ತೇ ಬದ್ಧವಾಗಿರುತ್ತದೆ. ಎಲ್ಲಿ ನೋಡಿದರೂ ಕಾರ್ಯಕಾರಣಗಳ ಸಾಲುಗಳೇ ಇರುತ್ತವೆ ಎಂಬುದು ಬುದ್ಧನ ಮತವು. ಬುದ್ಧನು ಉಪದೇಶಿಸಿರುವ ಈ ಕಾರ್ಯಕಾರಣ ನಿಯಮಕ್ಕೆ ಪ್ರತೀತ್ಯ ಸಮುತ್ಪಾದವೆಂದು ಹೆಸರು. ಯಾವುದು ಇರುವುದರಿಂದಲೇ ಯಾವುದು ಉಂಟಾಗುವುದೋ, ಯಾವುದು ಇಲ್ಲದಿದ್ದರೆ ಅದು ತಾನೂ ಇಲ್ಲದೆ ಹೋಗುವುದೋ ಅದು ಅದರ ಹೇತುವೆನಿಸುವುದು. ಉದಾಹರಣೆಗೆ, ಬೀಜವಿಲ್ಲದೆ ಗಿಡವಾಗುವುದಿಲ್ಲ. ಇಂಥ ಬೀಜವಿದ್ದೇ ಇಂಥ ಗಿಡವಾಗಬೇಕೆಂಬ ನಿಯಮವುಂಟು. ಆ ಬೀಜವಿದ್ದರೆ ಆ ಗಿಡವಾಗುವುದು, ಇಲ್ಲದಿದ್ದರೆ ಆಗುವ ಹಾಗಿಲ್ಲ. ಆದ್ದರಿಂದ ಬೀಜವು ಗಿಡಕ್ಕೆ ಹೇತುವಾಯಿತು. ಆಗುವುದಕ್ಕೆ ಬೀಜವೊಂದೇ ಕಾರಣವಾಗಿರುವುದಿಲ್ಲ. ನೆಲ, ಬೆಳಕು, ಬಯಲು ಇವೆಲ್ಲ ಇರಲೇಬೇಕು. ಈ ಕಾರಣಗಳ ಒಟ್ಟೇ ಪ್ರತ್ಯಯವೆನಿಸುವುದು. ಹೀಗೆ ಹೇತು ಪ್ರತ್ಯಯಗಳಿಂದಲೇ ಪ್ರತಿಯೊಂದು ಕಾರ್ಯವೂ ಆಗುತ್ತಿರುವುದು ಎಂಬುದು ಪ್ರತೀತ್ಯ ಸಂಪಾದದ ನಿಯಮವು. ಈ ನಿಯಮದಲ್ಲಿ ಕಾರ್ಯವನ್ನುಂಟು ಮಾಡುವ ಕರ್ತೃವನ್ನು ಅಂಗೀಕರಿಸಿರುವುದಿಲ್ಲ. ಯಾವುದಾದರೊಂದು ವಸ್ತುವು ಹೇತುವಿನ ರೂಪದಲ್ಲಿದ್ದುಕೊಂಡು ಫಲವಾಗಿ ಪರಿಣಮಿಸುವುದೆಂದೂ ಇಟ್ಟುಕೊಂಡಿಲ್ಲ. ಇಂಥದ್ದೊಂದು ಮೊದಲಿದ್ದರೆ ಇಂಥದ್ದೊಂದಾಗುವುದು ಎಂಬುದಿಷ್ಟೇ ಪ್ರತೀತ್ಯ ಸಮುತ್ಪಾದಕ್ಕೆ ಬೇಕಾದದ್ದು. ಹೇತುವು ಮೊದಲಿರುತ್ತದೆ, ಫಲವು ಆಮೇಲೆ ಆಗುತ್ತದೆ. ಇದಕ್ಕೆ ಯಾರೊಬ್ಬರೂ ಕಾರಣಕರ್ತರಿರುವುದಿಲ್ಲ, ಕರ್ತರಿರುವುದಿಲ್ಲ. ಪ್ರತೀತ್ಯ ಹೇತುವಿನಿಂದ ಒಂದು ಫಲವುಂಟಾದರೆ ಆ ಫಲವು ಮತ್ತೊಂದು ಫಲದ ದೃಷ್ಟಿಯಿಂದ ತಾನೂ ಹೇತುವೆನಿಸಿರುವುದು. ಆದ್ದರಿಂದ ಪ್ರಪಂಚವೇ ಹೇತುಫಲಗಳ ಸಾಲುಗಳಾಗಿರುತ್ತದೆ. ಇಲ್ಲಿ ಯಾವುದೊಂದು ಸ್ವತಂತ್ರವಲ್ಲ. ತನ್ನ ಹೇತು ಪ್ರತ್ಯಯಗಳ ವಶವಾಗಿಯೇ ಎಲ್ಲವೂ ಉಂಟಾಗುತ್ತವೆ. ಬೀಜ, ಮೊಳಕೆ, ಎಲೆ, ಕವಲು, ದಂಟು, ಕುಡಿ, ಮೊಗ್ಗು, ಹೂವು ಮುಂತಾದವುಗಳಂತೆ ಒಂದೊಂದು ತನ್ನ ಮುಂದಿನ ಮತ್ತೊಂದಕ್ಕೆ ಹೇತುವಾಗಿರುವುದು. ಒಂದೊಂದು ತನ್ನ ಹಿಂದಿನ ಮತ್ತೊಂದು ಹೇತುವನ್ನು ಅವಲಂಬಿಸಿರುವುದು. ಆದರೆ ಹೇತುವಿಗೆ ನಾನು ಇಂಥ ಫಲವನ್ನು ಏರ್ಪಡಿಸುವೆನೆಂಬ ತಿಳಿವಿಲ್ಲ. ಅಂಥ ತಿಳುವಳಿಕೆಯಿಂದ ಅದು ಯಾವ ಕಾರ್ಯವನ್ನೂ ಮಾಡುವುದೂ ಇಲ್ಲ. ಇದರಂತೆ ಫಲಕ್ಕೂ ನಾನು ಇಂಥ ಹೇತುವಿನಿಂದುಂಟಾಗಿರುವೆನೆಂಬ ತಿಳಿವಿಲ್ಲ. ನಾನೂ ಇಂಥ ಹೇತುವಿನಿಂದ ಉಂಟಾಗಿರುವೆನೆಂಬ ತಿಳಿವಿಲ್ಲ. ಆ ತಿಳಿವಿನಿಂದ ತಾನು ಏನೂ ಆಗುವುದೂ ಇಲ್ಲ. ಇದುವರೆಗೆ ನಾವು ವರ್ಣಿಸಿರುವುದು ಬಾಹ್ಯ ಪ್ರತೀತ್ಯ ಸಮುತ್ಪಾದವು. ಇದರಂತೆ
ಆಧ್ಯಾತ್ಮಿಕ ಪ್ರತೀತ್ಯ ಸಮುತ್ಪಾದವನ್ನೂ ತಿಳಿಯಬೇಕು. ಈ ಸಮುತ್ಪಾದದ ಕ್ರಮವನ್ನರಿತರೆ ಮನುಷ್ಯನು ಸಂಸಾರದಲ್ಲಿ ಅಲೆಯುತ್ತಾ ದುಃಖ ಪಡುತ್ತಿರುವುದಕ್ಕೆ ಕಾರಣವೂ ಗೊತ್ತಾಗುತ್ತದೆ. ಆ ದುಃಖವನ್ನು ಹೋಗಲಾಡಿಸಿಕೊಳ್ಳಬೇಕಾದರೆ ಏನು ಮಾಡಬೇಕೆಂಬುದೂ ಗೊತ್ತಾಗುತ್ತದೆ. ಬುದ್ಧನು ಉಪದೇಶಿಸಿರುವ ಅಷ್ಟಾಂಗ ಮಾರ್ಗದ ಬೆಲೆಯನ್ನು ತಿಳಿದುಕೊಳ್ಳುವ ಮುಂಚೆ ಈ ಪ್ರತೀತ್ಯ ಸಮುತ್ಪಾದವನ್ನು ತಿಳಿದುಕೊಳ್ಳಲೇಬೇಕು. ಆದ್ದರಿಂದ ಆಧ್ಯಾತ್ಮಿಕ ಪ್ರತೀತ್ಯ ಸಮುತ್ಪಾದವನ್ನು ತಿಳಿದುಕೊಂಡವನು ಬುದ್ಧನನ್ನು ಕಂಡಂತೆಯೇ ಎಂದು ಬೌದ್ಧರು ಎಣಿಸುತ್ತಾರೆ. ಇದರ ರೀತಿಯನ್ನು ಮುಂದೆ ವಿವರಿಸಲಾಗುವುದು. ಪ್ರತೀತ್ಯ ಸಮುತ್ಪಾದ 2. ಗೌತಮ ಬುದ್ಧನ ಜಯಂತಿ, ಮಹಾಬೋಧಿ ಪ್ರಾಪ್ತಿ ಮತ್ತು ಪರಿನಿರ್ವಾಣ ಈ ಮೂರೂ ವೈಶಾಖ ಶುದ್ಧ ಪೂರ್ಣಿಮೆಯ ದಿನವೇ ಆಯಿತೆಂದು ಬೌದ್ಧರ ಸಾಂಪ್ರದಾಯಿಕವಾದ ನಂಬಿಕೆ ಇರುತ್ತದೆ. ಬುದ್ಧನು ತನ್ನ ಕಾಲಕ್ಕೆ ಜನರಿಗೆ ಬೋಧಿಸಿದ ದುಃಖ ನಿವೃತ್ತಿಯ ಉಪಾಯವು ನಮ್ಮ ಭರತಖಂಡದ ಮೇಲೆ ಮಾತ್ರವೇ ಅಲ್ಲದೆ ಕಾಲಕ್ರಮದಲ್ಲಿ ಸಿಂಹಳ, ಬರ್ಮಾ, ಚೀನಾ, ಜಪಾನ್, ನೈಋತ್ಯ ಏಷ್ಯಾ ಈ ದೇಶಗಳ ಮೇಲೂ ಹರಡಿಕೊಂಡಿರುತ್ತದೆ. ಆ ಮಹಾತ್ಮನ ಮಹಾಕರುಣೆಯ ಪರಿಣಾಮವು ಭೂಮಂಡಲದ ಬಹುಭಾಗದ ಜನರ ಮೇಲೆ ಆಗಿರುತ್ತದೆ. ಇತ್ತೀಚೆಗೆ ನಮ್ಮ ದೇಶದಲ್ಲೆಲ್ಲ 2500ನೆಯ ಬುದ್ಧ ಭಗವಂತನ ದಿನದ ಉತ್ಸವವನ್ನು ಭಾರತ ವರ್ಷದ ನಿವಾಸಿಗಳು ಆಚರಿಸಿದರು. ಇದಕ್ಕೆ ಸರ್ಕಾರದವರ ಸಹಾನುಭೂತಿಯೂ ದೊರೆತಿತ್ತು. ಆ ದಿನವು ಆತನ ಜಯಂತಿಯ ಸ್ಮಾರಕವೇ ಆಗಲಿ, ಪರಿನಿರ್ವಾಣ ನಿಮಿತ್ತದ ಆರಾಧನೆಯ ದಿನವೇ ಆಗಲಿ, ಆ ಮಹಾತ್ಮನು ಮಾಡಿದ ಪರಮೋಪದೇಶವನ್ನು ಮನದಂದುಕೊಂಡು ಶಾಂತಿ ಸುಖಗಳಿಗೆ ಮಾರ್ಗವನ್ನು ಕೊಂಡುಕೊಳ್ಳಬೇಕೆನ್ನುವವರಿಗೆ ಸಹಾಯಕವಾಗಿರುವುದೆಂಬಲ್ಲಿ ಸಂಶಯವಿಲ್ಲ. ಈಗಿನ ಬುದ್ಧಗಯೆಯಲ್ಲಿ ಕಂಡುಕೊಂಡ ಆರ್ಯ ಸತ್ಯ ಚತುಷ್ಟಯವೂ ಕಾಶಿಯ ಸಮೀಪದಲ್ಲಿರುವ ಸಾರನಾಥ ಎಂಬಲ್ಲಿ ಧರ್ಮಚಕ್ರ ಪ್ರವರ್ತನ ಎಂಬ ಹೆಸರಿನಿಂದ ಮಾಡಿದ ಮೊದಲಿನ ಉಪದೇಶವೂ ಹುಣ್ಣಿಮೆಯ ದಿನವೇ ಆಗಿರುತ್ತದೆ. ಆ ಪ್ರಥಮೋಪದೇಶವು ಮಾತ್ರ ಆಷಾಢ ಶುದ್ಧ ಪೂರ್ಣಿಮೆಯ ದಿನವಾಯಿತು. ಆದ್ದರಿಂದ ಬುದ್ಧನು ಮಾಡಿದ ಮುಖ್ಯೋಪದೇಶವು ಯಾವುದೆಂಬುದನ್ನು ವಿಚಾರ ಮಾಡುವವರಿಗೆ ಇದು ಒಂದು ಸುಸಂದರ್ಭವಾಗಿದೆ ಎನ್ನಬಹುದು. ಬುದ್ಧನ ಅಭಿಪ್ರಾಯದಂತೆ ದುಃಖ ಸಮುದಯ, ದುಃಖ ನಿರೋಧ ಮಾರ್ಗ ಇವೇ 4 ಆರ್ಯ ಸತ್ಯಗಳು. ಸಂಸಾರವೆಲ್ಲವೂ ದುಃಖಮಯವಾಗಿದೆ ಎಂಬುದು ದುಃಖ ಸತ್ಯವು. ಈ ದುಃಖಕ್ಕೆ ಒಂದು ಕಾರಣವಿದೆ ಎಂಬುದು ದುಃಖ ಸಮುದಯ ಸತ್ಯವು. ದುಃಖವು ನಾಶವಾಗಬಹುದು ಎಂಬುದು ದುಃಖ ನಿರೋಧ ಸತ್ಯವು. ಈ ದುಃಖವನ್ನು ನಾಶ ಮಾಡಿಕೊಳ್ಳುವುದಕ್ಕೆ ಒಂದು ಉಪಾಯವಿದೆ ಎಂಬುದು ದುಃಖ ನಿರೋಧ ಮಾರ್ಗ ಸತ್ಯವು, ಅಥವಾ ದುಃಖ ನಿರೋಧ ಮಾರ್ಗಗಾಮಿನಿ ಪ್ರತಿಪತ್ ಎಂಬ ಸತ್ಯವು. ಹುಟ್ಟಿದವನಿಗೆ ಆಗುವ ಮುಪ್ಪು, ರೋಗ, ಮರಣ ಇವೇ ದುಃಖಗಳು. ಕ್ಲೇಶಗಳು, ಕರ್ಮವು, ದುಃಖವು ಮತ್ತೆ ಮತ್ತೆ ಚಕ್ರದಂತೆ ತಿರುಗಿ ಜನ್ಮಕ್ಕೂ ಬರುತ್ತಿರುವುದೇ ಸಂಸಾರವು. ಇದಕ್ಕೆ ಕಾರಣವನ್ನು ಪ್ರತೀತ್ಯ ಸಮುತ್ಪಾದ ಕಾರ್ಯಕಾರಣ ನಿಯಮದಿಂದ ಪ್ರತಿಯೊಂದೂ ಉಂಟಾಗುತ್ತಿದೆ ಎಂಬ ಸಿದ್ಧಾಂತವನ್ನು ವಿಮರ್ಶೆ ಮಾಡಿಕೊಳ್ಳುವುದರಿಂದ ಗೊತ್ತು ಎಂಬುದು ಗೌತಮ ಬುದ್ಧನ ಅಭಿಪ್ರಾಯವಾಗಿತ್ತು. ತೃಷ್ಣೆ ಅಥವಾ ಅತ್ಯಾಶೆ ಎಂಬುದೇ ಜನ್ಮಕ್ಕೆ ಮುಖ್ಯ ಕಾರಣವೆಂಬುದನ್ನು ಬುದ್ಧನು ಬುದ್ಧ ಗಯೆಯಲ್ಲಿ ಕಂಡುಹಿಡಿದುಕೊಂಡನೆಂದು ಹೇಳುತ್ತಾರೆ. ಬುದ್ಧನು ತಾನು ಕಂಡುಹಿಡಿದ ಸಂಸಾರದ ಮೂಲವನ್ನು ಅತಿ ಹರ್ಷದಿಂದ ಹೀಗೆ ಪದ್ಯಮಯವಾಗಿ ಹಾಡಿದನಂತೆ. ಅನೇಕ ಜಾತಿ ಸಂಸಾರಂ ಸಂಧಾವಿತ್ಸಂ ಗಹಕಾರಕಂ ಗವೇ ಸಂತೋ ದುಃಖ ಜಾತಿ ಪುನಃ ವಿಸಂದರಗತಂ ಚಿತ್ತಂ ತನ್ಹಾಣಂ ಖಯಂ ಜಗೋ.
ಈ ಧಮ್ಮ ಪದನ ಗುರುಗಳೇ ಹೇಳಿದ ಧಮ್ಮ ಪದ. ಧರ್ಮ ಅಕ್ಕಾದಿಲ್ಲ, ಧಮ್ಮ ಅದೇ ಧರ್ಮಕ್ಕೆ ಧಮ್ಮ ಅಂತ. ಓ ಭಿಕ್ಕು. ಧಮ್ಮ ಪದದಲ್ಲಿರುವ ವಿಜಯಗಾಥೆಯ ಈ 2 ಪದ್ಯಗಳ ಅರ್ಥವೇನೆಂದರೆ, ಈ ಶರೀರ ರೂಪವಾದ ಮನೆಯನ್ನು ನಿರ್ಮಿಸುವವನು ಯಾರೆಂದು ಹುಡುಕಿಕೊಂಡು ದುಃಖಮಯವಾದ ಜನ್ಮಗಳ ಸಾಲಿನಲ್ಲಿ ಎಡೆಬಿಡದೆ ತೊಳಲುತ್ತಿದ್ದೇನು. ಎಲೆ ಗೃಹಕಾರಕನೇ, ನಿನ್ನನ್ನು ಪತಿಯ ರಾಬೇಡ ಪತಿಪತ್ ಅವಾಗ ಪತಿಪತ್ ಆಗ್ಬೇಕಾ? ಎಲೆ ಈ ಗೃಹಕಾರಕನೇ, ನಿನ್ನನ್ನು ಗುರುತು ಹಿಡಿದು ಕಂಡುಕೊಂಡಿರುತ್ತೇನೆ. ಇನ್ನು ಮೇಲೆ ನೀನು ಮನೆಯನ್ನು ನಿರ್ಮಿಸಲಾರೆ. ನಿನ್ನ ಪಕ್ಕೆಗಳೆಲ್ಲ ಮುರಿದು ಹೋದವು. ಮನೆಯ ಬೇಂಕಟೆಯು ಸಡಿಲವಾಯಿತು. ಚಿತ್ತವು ಸಡಿಲ ಬಿಟ್ಟುಕೊಂಡು ತೃಷ್ಣೆಗಳ ಕ್ಷಯವನ್ನು ಪಡೆಯಿತು. ತೃಷ್ಣೆಯ ಕ್ಷಯವು ಪರಮ ಸುಖದಾಯಕವೆಂಬುದನ್ನು ಭಾರತಾದಿ ಇತಿಹಾಸ ಪುರಾಣಗಳಲ್ಲಿಯೂ ಪ್ರತಿಪಾದಿಸಿರುತ್ತದೆ. ಈ ಲೋಕದಲ್ಲಿ ಆಗುವ ವಿಷಯ ಭೋಗಗಳ ಸುಖವೂ ಮತ್ತು ಪರಲೋಕದಲ್ಲಿ ಆಗುವ ಪುಣ್ಯ ಸಂಚಯದ ಸುಖವೂ ಎಷ್ಟೇ ಹೆಚ್ಚಿನದಾಗಲಿ ತೃಷ್ಣಾಕ್ಷಯ ಸುಖದ ಬೀಸಪಾಲಿಗೂ ಸಮನಾಗಲಾರವು ಎಂದು ಅಲ್ಲಿ ಮತ್ತೆ ಮತ್ತೆ ಹೇಳಿರುತ್ತದೆ. ಆದರೆ ಈ ತೃಷ್ಣೆಗೆ ಹಿಂದೂ ಮುಂದೂ ಇರುವ ಕಾರ್ಯಕಾರಣಗಳ ಕೊಂಡಿಗಳನ್ನು ಕ್ರಮಪಡಿಸಿ ಇದು ಇರುವುದರಿಂದ ಇದು ಆಗುತ್ತಿದೆ ಎಂದು ನಿಷ್ಕೃಷ್ಟವಾಗಿ ತಿಳಿಸಿದ ಕೀರ್ತಿಯು ಗೌತಮ ಬುದ್ಧನಿಗೆ ಸೇರಿದ್ದು ಎನ್ನಬಹುದು. ನಾಮರೂಪ, ಷಡಾಯತನ, ಸ್ಪರ್ಶ, ವೇದನ, ತೃಷ್ಣ, ಉಪಾದಾನ, ಭವ, ಜಾತಿ, ಜರಾಮರಣ ಈ 12 ದ್ವಾದಶ ನಿಧಾನಗಳೆಂದು ಪ್ರಸಿದ್ಧವಾಗಿವೆ. ಇವುಗಳು ಒಂದರಿಂದೊಂದು ಕಾರ್ಯಕಾರಣ ಭಾವದಿಂದ ಉಂಟಾಗುತ್ತಿರುವುದರಿಂದ ಈ ಉತ್ಪತ್ತಿ ಕ್ರಮಕ್ಕೆ ಪ್ರತೀತ್ಯ ಸಮುತ್ಪಾದವೆಂದು ಹೆಸರು.